ಇವತ್ತಿನ ದಿನ ಸಮರ್ಥ ಶಾಮನೂರ್ ಅವರಲ್ಲಿ ದ ನ್ಯೂ ಏಜ್ ಆಫ್ ಶಾಮನೂರ್ ಅವ್ರನ್ನ ಕೂಡ ಜನ ನೋಡ್ತಾ ಇದ್ದಾರೆ ಅನ್ನೋದು ನನಗೆ ಒಂದು ಕಡೆ ಆಶ್ಚರ್ಯನೂ ಆಯ್ತು, ಮತ್ತೊಂದು ಕಡೆ ಖುಷಿನೂ ಆಯ್ತು. ಬಿಕಾಸ್ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಅನ್ನೋ ಕಾರಣಕ್ಕೆ ಬರೀ ಕಾಲಲ್ಲಿ ನಡೀತಾ ಇದ್ದಾರೆ ಸಮರ್ಥ ಶಾಮನೂರ್ ಅವರು. ನಾನು ಅವ್ರನ್ನ ಕೇಳಿದೆ, ಬರೀ ಕಾಲಲ್ಲಿ ಯಾಕೆ ನಡೀತಾ ಇದ್ದೀರಿ, ಏನಿದ್ರ ಹಿಂದೆ ಅಂತ ಕೇಳಿದಾಗ, ಇಲ್ಲ ರೀ, ಇದು ನಾನು ನನ್ನ ಕ್ಷೇತ್ರದ ಜನರಿಗೆ ತೋರಿಸ್ತಾ ಇರುವಂತ ಒಂದು ಗೌರವ, ಹಾಗಾಗಿ ನಾನು ಬರೀ ಕಾಲಲ್ಲಿ ನಡೆದು ನಾನು ಈ ಚುನಾವಣೆಯನ್ನ ನಡೆಸ್ತೀನಿ ಅಂತ ಹೇಳಿದ್ರು. ಏನು ಕಡಿಮೆ ಸಮರ್ಥ ಅವರಿಗೆ ಅಂತ ದೊಡ್ಡ ಕುಟುಂಬದಿಂದ ಬಂದಿದ್ದಾರೆ, ಅಷ್ಟು ದೊಡ್ಡ ರಾಜಕೀಯ ಹಿನ್ನೆಲೆ ಇದೆ, ವಿದೇಶದಿಂದ ಓದ್ಕೊಂಡು ಬಂದಿದ್ದಾರೆ, ಒಂದು ಉದ್ಯಮದಿಂದ ಸಮೃದ್ಧವಾಗಿರುವಂತ ಒಂದು ಕುಟುಂಬ, ಇಷ್ಟೆಲ್ಲ ಇನ್ಸ್ಟಿಟ್ಯೂಷನ್ಸ್ ಇದೆ. ಸೊ ತಮ್ಮನ್ನ ತಾವು ನೋಯಿಸ್ಕೊಂಡು ತಮ್ಮ ದೇಹವನ್ನ ದಂಡಿಸ್ಕೊಂಡು ಈ ಚುನಾವಣೆಯನ್ನ ನಡೆಸುವಂತ ಯಾವ ಅನಿವಾರ್ಯತೆಯೂ ಕೂಡ ಸಮರ್ಥ ಶಾಮನೂರ್ ಅವ್ರಿಗೆ ಇಲ್ಲ, ಆ ವ್ಯಕ್ತಿಗಿಲ್ಲ. ಆದ್ರೆ ಅದು ಅವರಿಗೆ ಬಂದು ಇಲ್ಲ ನಾನು ಇದನ್ನ ಮಾಡ್ಬೇಕು ಅಂತ ಅನ್ಕೊಂಡಿದಾರಲ್ಲ, ಇಲ್ಲೇ ಬಹಳ ಸ್ಪಷ್ಟವಾಗಿ ತೋರಿಸ್ಬಿಡುತ್ತೆ ಈ ಚುನಾವಣೆ ದುಡ್ಡು, ಅಧಿಕಾರ, ಪರಿವಾರದ ಒಂದು ಚೌಕಟ್ಟು ಇದೆಲ್ಲವನ್ನ ಮೀರಿ ನಡೀತಾ ಇದೆ ಅನ್ನುವಂಥದ್ದು ಆ ಒಂದು ಅವರ ಒಂದು ನಡೆಯಿಂದ ನನಗೆ ಅರ್ಥ ಆಗಿದ್ದಂಥದ್ದು ಇಲ್ಲ, ಹಿ ಇಸ್ ಗೋಯಿಂಗ್ ಟು ಮೇಕ್ ಇಟ್ ಬಿಗ್ ಅಂತ ನನಗೆ ಅನ್ಸಿದಂತೆ.